ಆಗುತ್ತದೆ ಎಂದು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಹಾನ್ಬಾಳ್ ಭಾಸ್ಕರ್ ಹೇಳಿದ್ದಾರೆ. ಕಾಂಗ್ರೆಸ್ ಉಪಾಧ್ಯಕ್ಷ ಹಾಗೂ ನನ್ನ ಈ ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಕೋಆರ್ಡಿನೇಟರ್ ಆಗಿ ನೇಮಕ ಮಾಡಿದ್ದಾರೆ. ಈಗ ನಾಳೆ 26ನೇ ತಾರೀಕು 1 ಗಂಟೆಗೆ ನಮ್ಮ ನೆಚ್ಚಿನ ಕಳೆದ 5 ವರ್ಷದಲ್ಲಿ ಸಂಸದರು ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದ ಕಳೆದ 4.5 ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಹೊರಗೆ ಸಮಯ ಕಳೆದು ಚುನಾವಣೆ ಹತ್ತಿರ ಬಂದಾಗ ಕ್ಷಮಿಸಿ ಮತ್ತೊಂದು ಅವಕಾಶ ಕೊಡಿ ಎಂದು ಬರುವ ಎನ್ಡಿಎ ಅಭ್ಯರ್ಥಿಯನ್ನ ಈ ಬಾರಿ ಮನೆಗೆ ಕಳಿಸುವ ಕೆಲಸ ಮಾಡುವ ಮೂಲಕ ಅಪ್ಪಮಕ್ಕಳ ರಾಜಕೀಯಕ್ಕೆ ಹಂತೆ ಆಡಬೇಕು. ಕ್ಷೇತ್ರವನ್ನ ಕಿತ್ತು ತಿನ್ನುತ್ತಿರುವ ಸಮಸ್ಯೆಗಳಿಗೆ ನಿಶ್ಚಿತವಾಗಿ ಪರಿಹಾರ ಒದಗಿಸುವ ಶಕ್ತಿ ಕಾಂಗ್ರೆಸ್ ಅಭ್ಯರ್ಥಿಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪಕ್ಷದ ಕೈ ಹಿಡುವ ಎಲ್ಲ ಮುನ್ಸೂಚನೆಗಳು ಇದ್ದು ಹಾಸನ ಲೋಕಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಅಲೆಯುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಡಿಸಿ ಸಣ್ಣಸ್ವಾಮಿ ಮಾತನಾಡಿ, ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಪರಿಹಾರ ಮಾಡಲಾಗುವುದು. ಮಾಜಿ ಸಂಸದ ದಿ ಪುಟ್ಟಸ್ವಾಮಿ ಅವರ ಅಧಿಕಾರದ ಅವಧಿಯಲ್ಲಿ ತಾಲೂಕಿಗೆ ಹಲವಾರು ಕೊಡುಗೆ ನೀಡಿದ್ದಾರೆ. ಅದರಿಂದ ಈ ಬಾರಿ ಶ್ರೇಯಸ್ ಪಾಟೀಲ್ ಅವರನ್ನ ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ವೈಪಿ ರಾಜೇಗೌಡ ಮಾತನಾಡಿ, ಶ್ರೇಯಸ್ ಪಾಟೀಲ್ ಅವರ ತಾತ ಪುಟ್ಟಸ್ವಾಮಿ ಗೌಡರು ಅವತ್ತಿನ ಕಾಲಕ್ಕೆ ಹೆತ್ತೂರಿಗೆ ಹೈಸ್ಕೂಲ್ ಕೊಟ್ಟರು. ಗುರುವೇಗೌಡ ಕಲ್ಯಾಣ ಮಂಟಪಕ್ಕೆ 10 ಲಕ್ಷ ಅನುದಾನ ನೀಡಿದ್ದಾರೆ ಎಂದು ದಿಣ್ಣೆಗೆರೆ ಶೇಖರ್, ನಿಂಗರಾಜು, ಸಂಜಯ್ ಇದ್ದರು. ಸಾರ್ವಜನಿಕರು ಬೆಂಬಲಿಸಬೇಕು. ಮಾಧ್ಯಮದವರು ಕೂಡ ಹೆಚ್ಚು ಅವರಿಗೆ ಪ್ರಚಾರ ಕೊಡುವುದರ ಮೂಲಕ ಅವರನ್ನು ಬೆಂಬಲಿಸಿದರೆ ನಮಗೂ ಕೂಡ ಒಂದು ಶಕ್ತಿ ಸಿಗ್ತದೆ. ಈ ಭಾಗದ ಸಮಸ್ಯೆಗಳನ್ನ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಮೂಲಕ ನಮ್ಮ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾರೆ.